ಅಧಿಕಾಂಶ ಜನರಿಗೆ ಕೇಳುವ ಸಾಮರ್ಥ್ಯದ ಕುಗ್ಗುವಿಕೆ ಆರಂಭವಾದ ಹಲವು ವರ್ಷಗಳ ಬಳಿಕ ಮಾತ್ರ ಅದು ಗೊತ್ತಾಗುತ್ತದೆಯೇ ಗೊತ್ತಾ? ಇನ್ನೂ ಆಶ್ಚರ್ಯವೇನೆಂದರೆ, ಇದರಲ್ಲಿ ಹಲವು ಕಾರಣಗಳನ್ನು ನೀವು ತಪ್ಪಿಸಿಕೊಳ್ಳಬಹುದು. ಎಲ್ಲರಿಗೂ ನಮಸ್ಕಾರ. ಮರಳಿ ಸ್ವಾಗತ. ಇಂದು ನಾವು ಲಕ್ಷಾಂತರ ಜನರಿಗೆ ಪರಿಣಾಮ ಬೀರುವ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಶ್ರವಣ ಶಕ್ತಿ ಕುಗ್ಗುವಿಕೆ. ಇದು ವಯಸ್ಸಿನಲ್ಲೇ ಬರುತ್ತದೆ ಅನ್ನುವುದು ತಪ್ಪು. ದಿನನಿತ್ಯದಲ್ಲಿ ನಾವು ಗಮನಿಸದ ಹಲವಾರು ಕಾರಣಗಳು ಇದಕ್ಕೆ ಕಾರಣವಾಗಬಹುದು. ಅವನ್ನು ಬೇಗ ತಿಳಿದುಕೊಂಡರೆ ನಿಮ್ಮ ಶ್ರವಣ ಶಕ್ತಿಯನ್ನು ದೀರ್ಘಕಾಲ ಕಾಪಾಡಿಕೊಳ್ಳಬಹುದು. ಶ್ರವಣ ಶಕ್ತಿ ಕುಗ್ಗುವಿಕೆ ಮುಖ್ಯವಾಗಿ ಎರಡು ವಿಧ: ಜನ್ಮತಃ ಕಂಜೆನಿಟಲ್ ಮತ್ತು ನಂತರವಾಗುವ ಅಕ್ವೈರ್ಡ್. ಮೊದಲು ಜನ್ಮತಃ ಆಗುವ ಕಾರಣಗಳನ್ನು ನೋಡೋಣ. ಕೆಲವೊಮ್ಮೆ ಮಗು ಜನ್ಮದಿಂದಲೇ ಕೇಳುವ ಸಮಸ್ಯೆಯನ್ನು ಹೊಂದಿರಬಹುದು. ಇದು ಜನ್ಯ ಕಾರಣಗಳು, ಅವಧಿಗೆ ಮುಂಚೆಯೇ ಜನನ, ಕಡಿಮೆ ಜನನ ತೂಕ ಅಥವಾ ಸಿಎಂವಿ ಸೈಟೋಮೆಗಲವೈರಸ್ ಐ ಸೋಂಕುಗಳಿಂದ ಆಗಿರಬಹುದು. ಇವು ಒಳ ಕಿವಿಯ ಬೆಳವಣಿಗೆಗೆ ಅಡ್ಡಿಯಾಗುತ್ತವೆ. ಅದಕ್ಕಾಗಿ ಬೇರರ್ ಬ್ರೇನ್ಸ್ಟೆಮ್ ಎವೋಕ್ಡ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಐ ಹೊಸಜಾತ ಶ್ರವಣ ಪರೀಕ್ಷೆಗಳು ಅತ್ಯಂತ ಅಗತ್ಯ. ಇವು ಸಮಸ್ಯೆಯನ್ನು ತುಂಬಾ ಬೇಗ ಪತ್ತೆಹಚ್ಚುತ್ತವೆ. ಈಗ ಬಹುತೇಕ ವಯಸ್ಕರಿಗೆ ಕಾಣಿಸುವ ನಂತರವಾಗುವ ಶ್ರವಣ ಕುಗ್ಗುವಿಕೆ ಬಗ್ಗೆ ಮಾತನಾಡೋಣ. ಮುಖ್ಯ ಕಾರಣವೆಂದರೆ ವಯಸ್ಸು. ನಾವು ವಯಸ್ಸಾಗುತ್ತಾ ಹೋದಂತೆ ಕಾಕ್ಲಿಯಾ ಒಳಗಿನ ಸಣ್ಣ ಕೂದಲು ಕಣಗಳು ನಿಧಾನವಾಗಿ ಹಾನಿಯಾಗುತ್ತವೆ. ಇದನ್ನು ಪ್ರೆಸ್ಬೆಕ್ಯೂಸಸ್ ಎನ್ನುತ್ತಾರೆ. ಇದು ನಿಧಾನವಾಗಿ ಬರುತ್ತದೆ, ಆದ್ದರಿಂದ ಬಹುತೇಕ ಜನರು ಆರಂಭದಲ್ಲಿ ಗಮನಿಸದೇ ಬಿಡುತ್ತಾರೆ. ಇನ್ನೊಂದು ದೊಡ್ಡ ಕಾರಣ ಶಬ್ದ, ನಾಯ್ಸ್. ಜೋರಾಗಿ ಹಾಡು ಕೇಳುವುದು, ಟ್ರಾಫಿಕ್, ಕಾರ್ಖಾನೆಗಳ ಶಬ್ದ, ಕಟ್ಟಡ ಕಾಮಗಾರಿ ಇಂತಹ ಶಬ್ದಗಳಿಗೆ ದೀರ್ಘಕಾಲ ಒಳಪಡುವುದರಿಂದ ಶಾಶ್ವತ ಹಾನಿಯಾಗಬಹುದು. ಕೆಲವೊಮ್ಮೆ ಒಂದು ತೀವ್ರ ಜೋರಾದ ಸದ್ದು ಕೂಡ ತಕ್ಷಣದ ಶ್ರವಣ ನಷ್ಟಕ್ಕೆ ಕಾರಣವಾಗಬಹುದು. ಮೀಸೆಲ್ಸ್, ಮೆನಿಂಜೈಟಿಸ್ ಅಥವಾ ಮರುಮರುವಾಗುವ ಕಿವಿ ಸೋಂಕುಗಳು ಕೂಡ ಜಾಗ್ರತೆ ಅವಶ್ಯ. ತಲೆಗೆ ಬಿದ್ದ ಪೆಟ್ಟು, ಕಿವಿಪರದೆ ಸೀಳು, ಏರ್ಡ್ರಮ್ ರಾಪ್ಚರ್ ಕೂಡ ಕಾರಣವಾಗಬಹುದು. ಹೌದು, ಕೆಲವೊಂದು ಔಷಧಿಗಳು ಕೂಡ ಕಿವಿಗೆ ಹಾನಿ ಮಾಡಬಹುದು. ಕೆಲವು ಆಂಟಿಬಯಾಟಿಕ್ಸ್, ಕಿಮೊಥೆರಪಿ ಔಷಧಿಗಳು ಹಾಗೂ ಹೆಚ್ಚು ಪ್ರಮಾಣದ ಆಸ್ಪಿರಿನ್ ಕೂಡ ಶ್ರವಣಕ್ಕೆ ತೊಂದರೆ ಕೊಡಬಹುದು. ಆದರೆ ಇದರಲ್ಲಿ ಒಳ್ಳೆಯ ಸುದ್ದಿ ಏನೆಂದರೆ, ಬೇಗ ಪತ್ತೆಯಾದರೆ ಶ್ರವಣ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಅದೇ ಜಾಗದಲ್ಲಿ ಹಿಯರ್ಸ್ ಆಪ್ ನಿಮಗೆ ಸಹಾಯಕ್ಕೆ ಬರುತ್ತದೆ. ಹಿಯರ್ಸ್ ಆಪ್ ನಿಮಗೆ ವಿಶ್ವಾಸಾರ್ಹ ಆಡಿಯಾಲಜಿಸ್ಟ್ಗಳನ್ನು ಸಂಪರ್ಕಿಸುತ್ತದೆ, ಮನೆಯಲ್ಲಿ ಕೂತು ಶ್ರವಣ ಪರೀಕ್ಷೆಯ ಸೌಲಭ್ಯ ಕೊಡುತ್ತದೆ, ಹಾಗೂ ನಿಮಗೆ ಸರಿಯಾದ ಶ್ರವಣ ಪರಿಹಾರಗಳ ಬಗ್ಗೆ ತಜ್ಞರ ಮಾರ್ಗದರ್ಶನ ನೀಡುತ್ತದೆ. ನೀವು ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ಕಿವಿಯಲ್ಲಿ ಗಂಟು, ಟನೈಟಸ್, ಮಾತು ಸ್ಪಷ್ಟವಾಗಿ ಕೇಳಿಸದಿರುವುದು ಅಥವಾ ಟಿವಿ ಧ್ವನಿ ಹೆಚ್ಚಿಸುತ್ತಿರುವುದು ಕಾಣಿಸಿತೆ, ಕಾಯಬೇಡಿ. ಇಂದೇ ಹಿಯರ್ಸ್ ಆಪ್ನು ಡೌನ್ಲೋಡ್ ಮಾಡಿ. ಸಣ್ಣ ಲಕ್ಷಣಗಳು ದೊಡ್ಡ ಸಮಸ್ಯೆಯಾಗುವ ಮುಂಚೆಯೇ ನಿಮ್ಮ ಶ್ರವಣ ಆರೋಗ್ಯವನ್ನು ಪರಿಶೀಲಿಸಿ. ನಿಮ್ಮ ಕಿವಿಗಳು ನಿಮಗಾಗಿ ತುಂಬಾ ಕೆಲಸ ಮಾಡುತ್ತವೆ, ಅವುಗಳಿಗೆ ಅಗತ್ಯವಾದ ಆತ್ನ ನೀಡಿ.